ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡಿ, ದೊಡ್ಡಪತ್ರೆಯಿಂದ ನಮಗೆ ಯಾವುದೇ ಪಿತ್ತ ಆಗಿದ್ರು ಕೂಡ, ಪಿತ್ತ ಆಗಿ ದಂಧೆ ಎದ್ದಿದ್ರೆ ಇದರಲ್ಲಿ ತಂಬುಳಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ನಮ್ಮ ದಂಧೆ ಆಗಿರುತ್ತೆ ಅದೆಲ್ಲ ವಾಸಿ ಆಗೋಗುತ್ತೆ. ಆಮೇಲೆ ಇದನ್ನು ನೋಡಿ, ಒಂದು 2 ಹಿಡಿಯಷ್ಟು ತುಪ್ಪದಲ್ಲಿ ಹುರ್ಕೋಬೇಕು ಈ ದೊಡ್ಡಪತ್ರೆ ಎಲೆನ. ಜೊತೆಯಲ್ಲಿ ಸ್ವಲ್ಪ ಜೀರಿಗೆ, 1 ಚಮಚ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಹುರ್ಕೋಬೇಕು. ಜೊತೆಗೆ ಒಣಮೆಣಸಿನ್ಕಾಯಿ ಹುರ್ಕೋಬೇಕು. ಹುರ್ಕೊಂಡು ಸ್ವಲ್ಪ ಹುಣಸೆಹಣ್ಣು, ಕೊಬ್ಬರಿ ಇಷ್ಟು, ಸ್ವಲ್ಪ ಹುಣಸೆಹಣ್ಣು ಅಂದರೆ ಸ್ವಲ್ಪ ಸಣ್ಣ ಗೋಲಿ ಅಷ್ಟು, ಅದು ಹಾಕ್ಕೊಂಡು ಹುರಿದ್ಬಿಟ್ಟು ಅದನ್ನು ಹಾಕ್ಕೊಂಡು ರುಬ್ಬಿಟ್ಟು, ಜೊತೆಯಲ್ಲಿ ಇದನ್ನು ಈ ದೊಡ್ಡಪತ್ರೆ ಸೊಪ್ಪನ್ನು ಹಾಕಿರ್ತೀವಲ್ಲ, ಹುರ್ಕೊಂಡಿರ್ತೀವಲ್ಲ ತುಪ್ಪದಲ್ಲಿ, ಅದನ್ನು ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಕೊಟ್ಕೊಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇವೆಲ್ಲ ಕೊಟ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆ, ಕರಿಬೇವು ಸೊಪ್ಪು ಒಗ್ಗರಣೆ ಕೊಟ್ಟು, ಜೊತೆಲಿ ಇದನ್ನ ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಊಟ ಮಾಡಿ ತುಂಬ ಆರೋಗ್ಯವಾಗಿರ್ತೈತೆ. ಈ ದಂಧೆ ಎಲ್ಲ ಮಾಯ ಆಗೋಗುತ್ತೆ ವೀಕ್ಷಕರೇ.